ಬೆಳಗಾವಿ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿ ಹಾಗೂ ಜನರ ಆಶಯಕ್ಕೆ ಅನುಗುಣವಾಗಿ ಕಾಂಗ್ರೆಸ್ ವರಿಷ್ಠರು ಹಾಗೂ ಪಕ್ಷದ ನಾಯಕರು ನನಗೆ ಮಂತ್ರಿ ಸ್ಥಾನವನ್ನ ನೀಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಹಾರುಗೇರಿ ಪಟ್ಟಣದಲ್ಲಿ ಸಚಿವ ಲಕ್ಷ್ಮಣ ಸವದಿ ಅವರಿಗೆ ಭವ್ಯ ಸ್ವಾಗತ. ಇನ್ನು ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಮಂತ್ರಿ ಸ್ಥಾನ ನನಗೆ ಸಿಕ್ಕಿದ್ದಕ್ಕೆ ನನಗೇನು ಆಶ್ಚರ್ಯ ಇಲ್ಲ ಎಂದು ನೂತನ ಸಚಿವ ಲಕ್ಷ್ಮಣ ಸವದಿ ಅವರು ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಳಗಾವಿ ದೊಡ್ಡ ಜಿಲ್ಲೆಯಾಗಿದ್ದು ಇಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳು ಆಗಬೇಕಿದೆ. ಜನರ ಹಾಗೂ ಬೆಂಬಲಿಗರ ಬಯಕೆಯಂತೆ ಪಕ್ಷದ ನಾಯಕರು ಜವಾಬ್ದಾರಿಯನ್ನ ನೀಡಿದ್ದಾರೆ. ಬೆಳಗಾವಿ ದೊಡ್ಡ ಜಿಲ್ಲೆ, ಇಲ್ಲಿ ಇನ್ನಷ್ಟು ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಒಂದು ಆಸೆಯನ್ನು ಇಟ್ಕೊಂಡು ಅನೇಕ ಜನರ ಬಯಕೆ ಇತ್ತು. ಆ ಬಯಕೆಗೆ ಅನುಗುಣವಾಗಿ ಇವತ್ತು ನನ್ನ ಪಕ್ಷದ ನಾಯಕರು ನನ್ನ ಮಂತ್ರಿಯನ್ನಾಗಿ ಮಾಡಿದ್ದಾರೆ. ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ಏನೇನು ಕಾರ್ಯಕ್ರಮಗಳನ್ನು ಜೋಡಿಸಬೇಕು ಮತ್ತು ಏನು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಚಿಂತನೆಯನ್ನು ನಾವು ಖಂಡಿತವಾಗಿಯೂ ಮಾಡ್ತೀವಿ. ಮಂತ್ರಿ ಸ್ಥಾನ ಸಿಗಬಾರದು ಕೆಲವು ನಿಮ್ಮಲ್ಲೇ ಗುಂಪು ಮಾಡಿ ನಿಮ್ಮ ಕೆಳಗೆ ಮಾಡ್ತಾಯಿದ್ದಾರೆ, ಅದ್ರ ಬಗ್ಗೆ ನನ್ನ ಗಮನಕ್ಕೆ ಆ ಥರ ಏನು ಬಂದಿಲ್ಲ. ಎಲ್ಲರೂ ನನಗೆ ಸಚಿವ ಸ್ಥಾನ ಬೇಕು ಅಂತಕ್ಕಂಥದ್ದು ಅನೇಕರು ಕೇಳ್ತಾಯಿದ್ರು, ತಪ್ಪೇನಿಲ್ಲ. ಆದರೆ ಲಕ್ಷ್ಮಣ ಸವದಿ ಕೊಡಬಾರ್ದು ಅಂತಕ್ಕಂಥದ್ದು ಯಾರು ನಮ್ಮ ಗಮನಕ್ಕೆ ಬಂದಿಲ್ಲ. ಅದು ಬಟ್ ಒಳಗಡೆ ಇದಿದೆ ಕೊಡಬಾರ್ದು ಅಂತಿತ್ತು. ಈಗ ಒಂದು ಕಡೆ ಯಾಕಂದರೆ ಲಕ್ಷ್ಮೀ ಬಳಕರಿಗೆ ಮಿಸ್ ಆಗಿದೆ, ಕೆಲವು ಹಿರಿಯರಿಗೆ ಮಿಸ್ ಆಗಿದೆ, ಅವರೆಲ್ಲರೂ ಏನು ಮಾಡ್ತಿದ್ದಾರೆ. ಸೌದಿ ಕೊಟ್ಟಿದ್ದಾರೆ, ಈ ಪಕ್ಷ ಬಿಟ್ಟು BJP ಪಕ್ಷ ಬಿಟ್ಟು ಕಾಂಗ್ರೆಸ್ಗೆ ಬಂದಿದ್ದರು, ಆದರೂ ಸಚಿವ ಸ್ಥಾನ ಕೊಟ್ಟಿಲ್ಲ. ಆ ಥರ ಯಾರು ಕಾಮೆಂಟ್ ಮಾಡಿದ್ದು ನಾನು ಕೇಳೇ ಇಲ್ಲ. ಎಲ್ಲರೂ ಭಾಳಷ್ಟು ಜನ ಕಾಂಗ್ರೆಸ್ ಶಾಸಕರು ನಾಯಕರು ಸೌದಿ ಅವರಿಗೆ ಹಿಂದೆ ಕೊಡಬೇಕಾಗಿತ್ತು, ತಡವಾಗಿ ಕೊಟ್ಟಿದ್ದಾರೆ, ಒಳ್ಳೆಯದಾಗಿದೆ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಬಹುಶಃ ಸೋಮವಾರ ನಿಮಗೆ ಗೊತ್ತಾಗುತ್ತೆ. ನಾನು ಯಾವುದೂ ಖಾತೆ ಕೊಟ್ಟರು ಕೂಡ ಅದನ್ನು ಉತ್ತಮ ರೀತಿಯಿಂದ ಪಾರದರ್ಶಕವಾಗಿ ಜನರ ಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ತರುವುದ್ರ ಮುಖಾಂತರ ಆ ಖಾತೆಗೆ ಗೌರವ ತರುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತೀವಿ. ಯಾವ್ದು 3 ಬಾಗಿಲು ಇಲ್ಲ, ಯಾವುದೂ ಇಲ್ಲ. 2 ದಿವಸದಾಗ ಎಲ್ಲ ಸರಿಯಾಗಿದೆ, ಇನ್ನು 2 ದಿವಸದಾಗ ಅದು ಸರಿಯಾಗಿದೆ. ಕಾಲ್ ಬರಲಿ ಕಾಲ್. ಈಗ 11 ಜನ ಆಯ್ಕೆಯಾಗಿ ಬಂದಿದ್ದೀವಿ. ಅದು 14ಕ್ಕೆ ಹೋಗಿ ಮುಟ್ಟಿಸ್ಬೇಕು ಅಂತಕ್ಕಂಥ ಒಂದು ನಿರೀಕ್ಷೆ ಮುಖ್ಯಮಂತ್ರಿಗಳಿಗಿದೆ, ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಶಾಸಕರಿಗಿದೆ. ಅದನ್ನು 14 ಓದು ಮುಟ್ಟಿಸ್ಬೇಕು ಅಂತಕ್ಕಂಥ ಚಿಂತನೆಯಲ್ಲಿದೆ. ಥ್ಯಾಂಕ್ ಯು. ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾಗಿರುವ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲಾಗುವುದು. ನನಗೆ ಸಚಿವ ಸ್ಥಾನ ನೀಡಬಾರದು ಎಂದು ಯಾರೂ ವಿರೋಧ ಮಾಡಿಲ್ಲ. ಶಾಸಕರು ತಮಗೆ ಮಂತ್ರಿ ಸ್ಥಾನ ಬೇಕು ಎಂದು ಕೇಳುವುದರಲ್ಲಿ ಯಾವುದೇ ತಪ್ಪಿಲ್ಲ. ಆದರೆ ನನ್ನ ವಿರುದ್ಧ ಯಾರು ವರಿಷ್ಠರಿಗೆ ದೂರು ನೀಡದ ಉದಾಹರಣೆ ನನ್ನ ಗಮನಕ್ಕೆ ಬಂದಿಲ್ಲ ಎಂದು ಸವದಿ ಹೇಳಿಕೆಯನ್ನ ನೀಡಿದ್ದಾರೆ. ಯಾವ ಖಾತೆ ನೀಡಿದರೂ ಅದನ್ನು ಪಾರದರ್ಶಕವಾಗಿ ಹಾಗೂ ಜನಪರವಾಗಿ ನಿರ್ವಹಿಸಲು ಸಿದ್ಧ. ಸೋಮವಾರದ ವೇಳೆಗೆ ಯಾವ ಖಾತೆ ಸಿಗಲಿದೆ ಎಂಬುದು ಸ್ಪಷ್ಟವಾಗಲಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ, ಎಲ್ಲವೂ ಸರಿಯಾಗಿದೆ. ಮುಂಬರುವ ದಿನಮಾನಗಳಲ್ಲಿ ಪಕ್ಷವನ್ನ ಇನ್ನಷ್ಟು ಬಲಪಡಿಸಿ ಜಿಲ್ಲೆಯ ಎಲ್ಲಾ 14 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲಿಸುವ ಗುರಿ ಹೊಂದಲಾಗಿದೆ ಎಂದ ಲಕ್ಷ್ಮಣ ಸವದಿ.